ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಇಂದು. ಈ ವಿಡಿಯೋ ಸ್ವಲ್ಪನಾರ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟು. ನನಗೆ ಇನ್ನೂ ಹೆಚ್ಚಿಗೆ ಏನಾರ ಬೇರೆ ಥರ ವಿಡಿಯೋಗಳನ್ನ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಇವತ್ತು ನಾನು ಬಂದುಬಿಟ್ಟು ವಿಂಟರ್ ಸೀಸನ್ ತುಂಬ ಆಗಿರೋದ್ರಿಂದ ನಾವು ಎಷ್ಟು ಸ್ಕಿನ್ ಕೇರ್ ಮಾಡಿದರೂ ಸಾಲದು. ಯಾಕಂದರೆ ಸ್ಕಿನ್ ತುಂಬ ಹಾಳಾಗೋದು ಈ ಟೈಮಲ್ಲೇ. ಗಿಡಗಳು ಹೆಂಗೆ ಎಷ್ಟು ಕೇರ್ ಮಾಡಿದ್ರೆ ಒಂಥರ ಎಲೆಗಳೆಲ್ಲ ಉದುರಿ ಡಲ್ ಆಗ್ತಾ ಇರುತ್ತೋ, ಅದೇ ರೀತಿ ನಮ್ಮ ಸ್ಕಿನ್ನು ತುಂಬ ಡಲ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಾವು ನಮ್ಮ ಸ್ಕಿನ್ನ ಕೇರ್ ಮಾಡಿದ್ರೆ ಕೆಲವೊಂದೆಲ್ಲ ತುರ್ಕಿ ಆಗೋದು, ಕಲೆಗಳು ಆಗೋದು, ರ್ಯಾಷಸ್ ಆಗೋದು, ಒಂಥರ ಡ್ರೈ ಅನಿಸ್ದಂಗೆ ಆಗೋದು, ವೈಟ್ ಥರ ಆಗೋದು, ಈ ಥರ ಎಲ್ಲ ನಾವು ಒಬ್ಬೊಬ್ರಿಗೆ ಒಂದೊಂದು ಥರ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದರಾಗೂ ಡ್ರೈ ಸ್ಕಿನ್ನರ್ಗಂತೂ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ. ಏನು ಮಾಡೋದು, ತುಂಬ ಡ್ರೈ ಅನಿಸೋದು, ಮೇಕಪ್ ಮಾಡಿದರೆ ಅಲ್ಲೇ ಒಂಥರ ಪ್ಯಾಚ್ ಥರ ಆಗೋದು, ಬೆಳ್ಳಗಾಗೋದು, ಬೂದಿ ಥರ ಆಗೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಈಗ ಕರೆಕ್ಟಾಗಿ ನಾವು ಏನೇ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರು ಕೆಲವೊಂದು ಸತಿ ಎಲ್ಲ ಬೇಗನೆ ಡ್ರೈ ಅಂತ ಅನಿಸ್ಬಿಡ್ಬೇಕು. ಏರೇ ನೋಡ್ಬೋದು ತುಂಬ ಬೇಗ ಡಲ್ ಅನಿಸೋದು, ಈ ಥರ ಎಲ್ಲ ಆಗ್ತಿರೋದು. ಈ ವಿಂಟರ್ ಸೀಸನ್ನೇ ಆ ಥರ. ವಿಂಟರ್ ಸೀಸನ್ನಲ್ಲಿ ನಾವು ನಮ್ಮ ಸ್ಕಿನ್ನನ್ನು ಎಷ್ಟು ಕೇರ್ ಮಾಡಿದರೂ ಸಾಲದು ಅಂತ ಅನಿಸುತ್ತೆ. ನಾವು ಯಾವ ರೀತಿ ಕೇರ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದ್ರಿಂದ ನಾವು ಇನ್ನು ಚೆನ್ನಾಗಿ ಇಟ್ಕೋಬೋದು ನಮ್ಮ ಸ್ಕಿನ್ನ ಅಂತ ಹೇಳ್ತಾ, ಆಯಿಲ್ ಸ್ಕಿನ್ನರ್ಗೆ ಸ್ವಲ್ಪ ಪರವಾಗಿಲ್ಲ ಈ ಟೈಮಲ್ಲಿ. ಅವ್ರದ್ದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಅಷ್ಟು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಫೇಸ್ ಅಷ್ಟೊಂದೇನು ಹಾಳಾಗಲ್ಲ. ಮೇಕಪ್ ಮಾಡಿದಾಗ ಅವ್ರದ್ದೆಲ್ಲ ಆಯಿಲಿ ಸ್ಕಿನ್ ಆಗಿರೋದ್ರಿಂದ, ಸ್ಕಿನ್ನಲ್ಲಿ ಆಯಿಲಿ ಅಂಶ ಇರೋದ್ರಿಂದ ಅಷ್ಟೊಂದು ಡ್ರೈ ಅನಿಸಲ್ಲ. ಮೇಕಪ್ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಸ್ವಲ್ಪ. ಅದರಲ್ಲೂ ಡ್ರೈ ಸ್ಕಿನ್ನರ್ಗಂತೂ ಈ ಟೈಮಲ್ಲಿ ಸ್ವಲ್ಪ ಮೇಕಪ್ ಮಾಡಿದ್ರು ಬೂದಿ ಅನಿಸುತ್ತೆ. ಮೇಕಪ್ ನೀಟಾಗಿ ಕೂತ್ಕೊಳ್ತಾ ಇರಲ್ಲ. ಏನಾರು ಸ್ವಲ್ಪ ಕಲೆ ಇದ್ರೂ ತುಂಬ ಅದು ಬ್ರೈಟಾಗಿ ಎದ್ದೊಡಿತಾ ಇರ್ತೈತಿ, ಅದಕ್ಕೆಲ್ಲ ಅದೇ ಹೈಲೈಟಾಗಿ ಕಾಣ್ತಾ ಇರುತ್ತೆ. ಯಾವ ರೀತಿ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೀನಿ. ಒಂದು ಪ್ರಾಡಕ್ಟ್ಗಳನ್ನೆಲ್ಲ ಈಗ ಸನ್ಸ್ಕ್ರೀನ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು, ಕ್ಲೆನ್ಸಿಂಗ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಇವನ್ನಂತೂ ಮನೇಲೇ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಕಡಲೆ ಹಿಟ್ಟು ಯೂಸ್ ಮಾಡ್ಬೋದಲ್ಲ ಕ್ಲೆನ್ಸಿಂಗಿಗೆ ಅಂತಂದು ಹೇಳಿದ್ರು. ಕಡಲೆ ಹಿಟ್ಟು ಕೆಲವೊಂದು ಸತಿ ಫೇಸಿಗೆ ಇಲ್ಲೆಲ್ಲ ಕೂತ್ಕೊಳ್ತಾ ಬಿಡುತ್ತೆ. ನಾವು ಹೌಸ್ ವೈಫ್ ಆಗಿರೋದ್ರಿಂದ ಎಲ್ಲ ಟೈಮ್ಗೂ ತಲೆ ಕವರ್ ಮಾಡ್ಕೊಂಬಿಟ್ಟು ಫೇಸ್ ವಾಶ್ ಮಾಡ್ಕೊಳಕ್ಕಾಗಲ್ಲ. ಇಲ್ಲೆಲ್ಲ ಆಗಿರುತ್ತೆ, ಬೆಳ್ಳಕ್ಕೆ ಆಗ್ತಾ ಇರುತ್ತೆ, ಏರ್ ಹಾಳಾಗುತ್ತೆ. ಈ ಥರನ ಕೆಲವೊಂದಕ್ಕೆಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಲೇಬೇಕು. ಪ್ರತಿಯೊಂದೂ ಹೋಮ್ ರೆಮಿಡಿನೇ ಯೂಸ್ ಮಾಡ್ತೀವಿ. ಅದಕ್ಕೆ ಹರ್ಬಲಿಂದನೇ ಯೂಸ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದನ್ನು ನಾವು ಹೋಮ್ ರೆಡಿಮೇಡ್ ಯೂಸ್ ಮಾಡಬೇಕು. ಕೆಲವೊಂದೆಲ್ಲ ಏನು ಪ್ರಾಡಕ್ಟ್ಗಳನ್ನ ತೊಗೋಬೇಕು ಅವ್ನು ತೊಗೊಳ್ಳೇಬೇಕಾಗುತ್ತೆ. ಸನ್ಸ್ಕ್ರೀನ್ ಅಂತ ಕಂಪಲ್ಸರಿ ತೊಗೊಳ್ಳೇಬೇಕು, ಮಾಯ್ಶ್ಚರೈಸರ್ ತೊಗೋಬೇಕು, ಆಮೇಲೆ ಬಾಡಿ ಲೋಷನ್ ತೊಗೋಬೇಕು, ಕ್ಲೆನ್ಸಿಂಗ್ ತೊಗೋಬೇಕು. ಈ ಥರದವನ್ನೆಲ್ಲ ತೊಗೊಳ್ಳೇಬೇಕಾಗುತ್ತೆ. ಇವೆಲ್ಲ ಕಂಪಲ್ಸರಿ ಇದ್ದೇ ಇರ್ತವೆ. ಇನ್ನು ಕೆಲವೊಂದು ಏನು ನಾವು ಫೇಶಿಯಲ್ ಮಾಡ್ತೀವಿ, ಫೇಸ್ ಮಾಸ್ಕ್ ಯೂಸ್ ಮಾಡ್ತೀವಿ, ಫೇಸ್ ಪ್ಯಾಕ್ ಆಗಿರ್ತೀವಿ, ಕೆಲವೊಂದೆಲ್ಲ ಫೇಸಿಗೆ ಮಸಾಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂಥವನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೋಬೇಕು. ಬೇಸಿಕಲಿ ಆ ಪ್ರಾಡಕ್ಟಿಂದನೇ ತುಂಬ ಚೆನ್ನಾಗಿ ನಾವು ಯಾವ ರೀತಿ ಮಾಡ್ಕೊತೀವಿ ಮಸಾಜ್ ಅನ್ನೋದ್ರ ಮೇಲೆ ನಮ್ಮ ಫೇಸ್ ನೀಟಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ನಾವು ಯೂಸ್ ಮಾಡೋಂಥ ಪ್ರಾಡಕ್ಟ್ಗಳು ಯಾವ ಪ್ರಾಡಕ್ಟಿಗೆ ಯಾವ್ದನ್ನ ಹ್ಯಾಡ್ ಮಾಡಬೇಕು ಅಂತ ತಿಳ್ಕೊಬೇಕು. ಎಲ್ಲ ಪ್ರಾಡಕ್ಟ್ನು ಮಿಸ್ಅಪ್ ಮಾಡ್ಕೊಂಡ್ರೂ ಸರಿ ಹೋಗಲ್ವಾ? ಅಥವಾ ಅರ್ಧಂಬರ್ಧ ಬೆಳೆ ಯಾವ ಪ್ರಾಡಕ್ಟಿಗೆ, ಯಾವ ಐಟಮ್ಸಿಗೆ, ಯಾವ ಥಿಂಗ್ಸಿಗೆ ಯಾವುದು ಮ್ಯಾಚ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಮ್ಯಾಚ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಮಾತ್ರ ಅದು ಅದ್ರ ಕೆಲಸ ಮಾಡುತ್ತೆ. ಈಗ ನಾನು ಆಲ್ಮೋಸ್ಟ್ ಅದು ಮನೆಯಲ್ಲಿ ಫೇಸಿಗೆ ಯೂಸ್ ಮಾಡೋಂಥ ಮಸಾಜ್ ಆಗಿರ್ಬೋದು, ಪ್ಯಾಕ್ ಆಗಿರ್ಬೋದು, ಮನೆಯಲ್ಲೇ ಇರುವಂಥ ಐಟಮ್ಸ್ಗಳಿಂದನೇ ಆಲ್ಮೋಸ್ಟ್ ಅದನ್ನು ಫೇಸಿಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ಒಂದ್ಸತಿ ಖಂಡಿತ ಟ್ರೈ ಮಾಡಿ ನೋಡಿರಿ. ಟೈಮ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ. 5 ನಿಮಿಷ ಮಸಾಜ್ ಕೊಟ್ಕೊಂಡ್ಬಿಟ್ಟು 5 ನಿಮಿಷ ಫೇಸಲ್ಲೇ ಪ್ಯಾಕ್ ಹಾಕ್ಕೊಂಡ್ಬಿಟ್ರೆ ಒಂದು 10-15 ಮಿನಿಟ್ಸಲ್ಲಿ ನಮ್ಮದು ಫೇಸ್ ಪ್ಯಾಕು, ಫೇಸ್ ವಾಶು, ಫೇಶಿಯಲಿ ಎಲ್ಲ ಮುಗಿದ್ಬಿಡುತ್ತೆ ಅಂತಂದು ಹೇಳ್ಬೋದು. ಬನ್ನಿ, ಲೇಟ್ ಮಾಡೋದು ಬೇಡ. ಯಾವ ರೀತಿ ನಮ್ಮ ಫೇಸ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ನಾನು ಇಲ್ಲಿ ಕ್ಲೆನ್ಸಿಂಗಿಗೆ ಹಾಲು ತೊಗೊಂಡಿದ್ದೀನಿ. ಹಾಲು ಅಂತಂದರೆ ಹಸಿ ಹಾಲು ತೊಗೊತೀವಲ್ಲ, ಅದನ್ನ ಬೆಳಗ್ಗೆನೇ ಹಸಿ ಹಾಲೇ ಎತ್ತಿಟ್ಕೊಂಡು ಫ್ರಿಜ್ನಾಗೆ ಇಟ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ನಾವು ಬೇಗ ಫೇಶಿಯಲ್ ಮಾಡ್ಕೊತೀವಿ ಅಂತಂದರೆ ಒಂದು 12-12:30ವರೆಗೂ ಹಾಲು ಚೆನ್ನಾಗೇ ಇರುತ್ತೆ. ಹಂಗಾಗಿ 12 ಗಂಟೆವರೆಗೂ ನಾವು ಹಸಿ ಹಾಲನ್ನೇ ಕೆಳಗಡೆ ಎತ್ತಿಟ್ಕೊಳೋದಾದರೆ 12 ಗಂಟೆವರೆಗೂ ಇಟ್ಕೋಬೋದು. 12-12:30ವರೆಗೂ ಆಲ್ಮೋಸ್ಟ್ 12 ಗಂಟೆ ಸಾಕಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಲೇಟ್ವರೆಗೂ ಇರುತ್ತೆ. ಈ ಹಸಿ ಹಾಲಿಗೆ ಸ್ವಲ್ಪ ಕಾಟನ್ ತೊಗೊಂಡು ಅದನ್ನ ಡಿಪ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಈಗ ಮೊದಲೇ ಯಾವುದೇ ನಾವು ಫೇಸ್ ವಾಶ್ ಯೂಸ್ ಮಾಡಬೇಕಂತಂದ್ರೂ ಮೊದಲು ನಮ್ಮ ಸ್ಕಿನ್ನಲ್ಲಿ ನಾವು ಫೇಸ್ ವಾಶ್ ಮಾಡ್ಕೊಂಬರ್ಬೇಕು. ನಾನೀಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಫೇಸ್ ವಾಶ್ ಮಾಡ್ಕೊಂಡು ಕಾಟನ್ ಪ್ಯಾಡಲ್ಲಿ ನಾನೀಗ ಕ್ಲೆನ್ಸಿಂಗ್ ಆಲ್ನ ಈ ಥರ ನೀಟಾಗಿ ಹಚ್ಕೊಳ್ತಾ ಹೋಗ್ತಾ ಇದ್ದೀನಿ.
ಮನೇಲಿರೋ ಒಂದು ಒಳ್ಳೆ ಕ್ಲೆನ್ಸರಪ್ಪ ಅಂತಂತಂದರೆ ಮಿಲ್ಕ್. ನೀವು ಅಟ್ಲೀಸ್ಟ್ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲಪ್ಪ, ನನಗೆ ಅಷ್ಟೊಂದು ಟೈಮ್ ಇಲ್ಲ, ಅಷ್ಟೊಂದು ಪೇಷನ್ಸ್ ಇಲ್ಲ, ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತಂದೇಳಿದ್ರೆ ಅಟ್ಲೀಸ್ಟ್ ನೀವು ಮನೆಯಲ್ಲಿ ಹಾಲು ತೊಗೊಂಬರ್ತಿರಲ್ಲ, ಹಸೆ ಹಾಲನ್ನ, ಅದರಲ್ಲೂ ನಾನು ಹೇಳ್ತಾ ಇದ್ದೀನಿ ಹಸೆ ಹಾಲಲ್ಲಿ ಒಳ್ಳೆ ಕಂಟೆಂಟ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಹಸೆ ಹಾಲನ್ನ ತೊಗೊಂಡು ಬಂದುಬಿಟ್ಟು ಜಸ್ಟ್ ನಿಮ್ಮ ಫೇಸ್ನ ವಾಶ್ ಮಾಡಿ ಅದನ್ನ ಒರೆಸ್ಕೊಂಡು ನೀಟಾಗಿ ಹಾಲಿಂದ ಈ ಥರ ಫೇಸ್ನ ನೀಟಾಗಿ ಈ ಥರ ಕ್ಲೆನ್ಸಿಂಗ್ ಮಾಡ್ಕೊತ ಹೋಗಬೇಕು. ಕ್ಲೆನ್ಸಿಂಗ್ ಎಲ್ಲ ನೀಟಾಗಿ ಕಾಟನ್ ಪ್ಯಾಡಿಂದ ಇಳ್ಬಿಟ್ಟು ನಾವು ಯೂಸ್ ಮಾಡೋ ಕಾಟನ್ ಪ್ಯಾಡು ತುಂಬ ಕ್ಲೀನಾಗಿರಬೇಕು. ವೈಪ್ಸಿಂದನೇ ಯೂಸ್ ಮಾಡ್ಬೋದು. ಬೆಸ್ಟ್ ಕಾಟನ್ ಪ್ಯಾಡು ಯೂಸ್ ಮಾಡೋದೇ ಬೆಸ್ಟ್, ಅದಕ್ಕಿಂತ ಬೆಸ್ಟು ಅಷ್ಟೊಂದು ಇದಿಲ್ಲ ಅಂತ ಅಂದ್ಕೊತೀವಿ. ಕಾಟನ್ ಪ್ಯಾಡಿಂದ ರಬ್ ಮಾಡಿಬಿಟ್ಟು ನೀಟಾಗಿ ನಮ್ಮ ಫೇಸ್ನ ಮಸಾಜ್ ಕೊಡ್ಕೊತ ಹೋಗಬೇಕು. ಈಗ ನಾನು ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದೀನಿ. ಆ ಮಿಲ್ಕ್ ಅಂತೂ ಫೇಸಿಗೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಏನೂ ಇಲ್ಲ. ರಾ ಮಿಲ್ಕ್ ಯೂಸ್ ಮಾಡೋದ್ರಿಂದ ಸ್ವಲ್ಪನೂ ಸೈಡ್ ಎಫೆಕ್ಟ್ ಇಲ್ಲ. ಬೇರೆ ಪ್ರಾಡಕ್ಟ್ಗೆಲ್ಲ ಕೆಲವೊಬ್ರು ಸೆನ್ಸಿಟಿವ್ ಸ್ಕಿನ್ನರ್ಗೆ, ಡ್ರೈ ಸ್ಕಿನ್ನರ್ಗೆ ಕೆಲವೊಂದೆಲ್ಲ ಆಗಲ್ಲ, ಅಲರ್ಜಿ ಥರ ಆಗೋದು, ಈ ಥರ ಪಿಂಪಲ್ಸ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಬಟ್ ರಾ ಮಿಲ್ಕಲ್ಲಿ ಏನೂ ಎಫೆಕ್ಟ್ ಇರೋದಿಲ್ಲ. ಇದು ಮಾಡ್ಕೊಂಡ್ಮೇಲೆ ಫೇಸಿಗೆ ನೀಟಾಗಿ ನಾವು ಮಸಾಜ್ ಕೊಡ್ಕೊತ ಹೋಗಬೇಕು. ಸ್ವಲ್ಪ ಎಷ್ಟು ನಾವು ನಮ್ಮ ಫೇಸಿಗೆ ಮಸಾಜ್ ಕೊಡ್ತೀವೋ, ಎಷ್ಟು ನೀಟಾಗಿ ನಾವು ಮಸಾಜ್ ಮಾಡ್ಕೊತೀವಿ. ಯಾವಾಗಲೂ ಮಸಾಜ್ ಮಾಡ್ಬೇಕಾದ್ರೆ ಈ ಥರ ಮಾಡಬೇಕು ಅಂತ, ಈ ಥರ ಮಾಡ್ಬಿಟ್ಟು ನೀಟಾಗಿ ನಮ್ಮ ಫೇಸಿಗೆ ಎಷ್ಟು ಮಸಾಜ್ ಕೊಡ್ಕೊತೀವೋ ಅಷ್ಟು ನಮ್ಮ ಫೇಸ್ ಹೆಲ್ದಿ ಆಗಿರುತ್ತೆ. ನಾವು ನಮ್ಮ ಫೇಸ್ನ ಎಷ್ಟು ನೀಟಾಗಿ ಇಟ್ಕೊತೀವಿ, ನಮ್ಮ ಫೇಸ್ ಅಷ್ಟು ನೀಟಾಗಿರುತ್ತೆ. ಆಮೇಲೆ ಏನೇ ಒಂದು ಮೇಕಪ್ಪು, ಕ್ರೀಮು ಏನೇ ಹಚ್ಚಿದ್ರೂ ತುಂಬ ಚೆನ್ನಾಗಿ ಕೊಡುತ್ತೆ. ನನ್ನ ಲಿಪ್ಪು ತುಂಬ ಚೆನ್ನಾಗಿ ಕಾಣುತ್ತೆ ಅದರಿಂದ. ಎಲ್ಲ ಕಡೆ ನೀಟಾಗಿ ಮಸಾಜ್ ಕೊಡಬೇಕು. ಈಗ ಮಸಾಜ್ ಕೊಡ್ಕೊಂಡಿದ್ದೀನಿ. ಇದನ್ನ ಹಂಗೆ ಕಾಟನ್ ಪ್ಯಾಡಲ್ಲೇ ಒರೆಸ್ಬಿಡ್ತೀನಿ, ಮತ್ತೇನು ಫೇಸ್ ವಾಶ್ ಮಾಡ್ಕೊಳೋದು ಬೇಡ. ಕಾಟನ್ ಪ್ಯಾಡಲ್ಲಿ ನೀಟಾಗಿ ಇಟ್ಕೊಂಡ್ಬಿಟ್ಟು ನಮ್ಮ ಫೇಸ್ನ ನೀಟಾಗಿ ಒರೆಸ್ಕೊಳೋದು. ಈಗ ಸ್ಕ್ರಬ್ಬರ್ ವಿತ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತಂದು ತೋರಿಸಿದ್ದೀನಲ್ವ, ಆ ಸ್ಕ್ರಬ್ಬರ್ ಮತ್ತು ಪ್ಯಾಕ್ನ ಯೂಸ್ ಮಾಡೋಣ ಬನ್ನಿ. ಈಗ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ನಿಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಮನೆಯಲ್ಲಿರೋಂತಹ ಯೂಸ್ ಮಾಡೋಂತಹ ಅಕ್ಕಿ ಹಿಟ್ಟು, ಪ್ಯೂರ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಆ ಅಕ್ಕಿ ಹಿಟ್ಟಿಗೆ 1 ಸ್ಪೂನ್, ಅದೇ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಲಿನ ಕೆನೆನೆ, ಒಟ್ಟು ಮನೆಯಲ್ಲಿರೋಂಥ ಹಾಲಿನ ಕೆನೆ ಅಂತಲ್ಲ, ಒಟ್ಟು ಕೆನೆ ತೊಗೊಂಡ್ಬೇಕು. ಆ ಕೆನೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ 1-2-3 ಸ್ಪೂನಷ್ಟು ಹಾಲು ಹಾಕ್ಕೋಬೇಕು. ಹಸೆ ಹಾಲು ಎತ್ತಿಟ್ಕೊಂಡಿರ್ತೀವಲ್ಲ, ಆ ಹಸೆ ಹಾಲನ್ನ ಹಾಕ್ಕೋಬೇಕು. ಹಸೆ ಹಾಲು ಇರಲಿಲ್ಲ ಅಂತಂದರೆ ಪರವಾಗಿಲ್ಲ, ಮಾಮೂಲಿ ಇರೋ ಹಾಲನ್ನೇ ಹಾಕ್ಕೋಬೋದು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಅದು ತುಂಬ ತೆಳು ಮಾಡ್ಕೋಬಾರ್ದು, ನಾವು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆಂಟಿಗೆ, ಸ್ವಲ್ಪ ಗಟ್ಟಿ ಇರೋ ಥರನೇ ನಾವು ಹಾಲು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1-3 ಮಿನಿಟ್ಸ್ ಅದು ನೀಟಾಗಿ ನೆನೆಯೋ ಥರ ಬಿಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನ ಗಟ್ಟಿಲ್ದಂಗೆ ಒಂದು 2-3 ನಿಮಿಷ ಬಿಡ್ಕೋಬೇಕು. ಈ ರೀತಿ ಇದೆ ಇದು ಸ್ಕ್ರಬ್ಬರ್ ವಿತ್ ಪ್ಯಾಕ್. ಇದನ್ನು 5 ಮಿನಿಟ್ಸ್ ಬಿಡೋದ್ರಿಂದ ಹಾಲು ನೀಟಾಗಿ ಅಕ್ಕಿ ಹಿಟ್ಟಿಗೆ ನೀಟಾಗಿ ಈ ಥರ ಕೂಡಿರುತ್ತೆ. ತರ್ತರಿಯಾಗಿ ನಾವು ಏನೇ ಹೇಳಿದ್ರು ಸ್ಕ್ರಬ್ ಮಾಡಿಕೊಂಡ್ರು, ಪ್ಯಾಕ್ ಹಾಕ್ಕೊಂಡ್ರು ನಮ್ಮ ಫೇಸಿಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಇದು ಫಸ್ಟಿಗೆ ಈ ಥರ ಎಲ್ಲ ಅಪ್ಲೈ ಮಾಡ್ಕೋಬೇಕು ಫೇಸಿಗೆ. ಈ ಥರ ಪೂರ್ತಿ ಫೇಸ್ನ ಅಪ್ಲೈ ಮಾಡ್ಕೋಬೇಕು. ಈ ಥರ ನೆಕ್ಕಿಗೂ ಎಲ್ಲದಕ್ಕೂ ಪೂರ್ತಿ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕುತ್ತಿಗೆ ಹಿಂದ್ಗಡೆಗೆ ಬ್ಲ್ಯಾಕ್ ಇರೋ ಹಸಿ ಹಾಲನ್ನ ಯೂಸ್ ಮಾಡಿಬಿಟ್ಟು ಅದನ್ನ ಕಾಟನ್ ಪ್ಯಾಡಲ್ಲಿ ಅಪ್ಲೈ ಮಾಡಿಕೊಂಡು ಮಸಾಜ್ ಕೊಡ್ಕೊಂತ ಅದು ನೀಟಾಗಿ ತಿಕ್ತಾ ಬಂದರೆ ಅದು ಬ್ಲ್ಯಾಕ್ ಇರೋದು ಸತ್ಗೂ ಕಡಿಮೆ ಆಗುತ್ತೆ. ಈ ಥರ ಇದಾದ್ಮೇಲೆ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಈ ಥರ ಮೇಲೆ ಮುಖವಾಗಿ ನೀಟಾಗಿ ಮಸಾಜ್ ಮಾಡ್ಕೋಬೇಕು.
ಮೇನು ಮಸಾಜ್ ಮಾಡೋ ಮೆಥಡ್ ನೀಟಾಗಿ ಈ ಥರ ಮೇಲ್ಮುಖವಾಗಿ ಯಾವಾಗಲೂ ಮಸಾಜ್ ಮಾಡ್ಕೋಬೇಕು. ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ನಾವು ಫೇಸಿಗೆ ಹಚ್ಕೊಂಡಿರ್ತೀವಿ, ಆವಾಗಲೇ ಯಾರಾದರೂ ಬಂದರೆ ಏನಾರು ಕರೆದ್ರೆ ಏನು ಅಂದ್ಕೊತಾರೋ ಏನೋ, ಅವ್ರೇನು ಅಂದ್ಕೊತಾರೋ ಏನು, ನಮ್ಮ ಸ್ಕಿನ್ನನ್ನು ನಾವು ಪ್ರೊಟೆಕ್ಟ್ ಮಾಡೋದ್ರಿಂದ ಅವ್ರು ಹೆಂಗೆ ಅಂದ್ತಾರೆ ಏನೋ, ಅವ್ರ ಫೇಸ್ ಹಾಳಾಗಲ್ಲ, ನಮ್ಮ ಫೇಸ್ ಹಾಳಾಗುತ್ತೆ. ಕೊರಿಯನ್ ಸ್ಕಿನ್ ಅವರು ಫೇಸಿಗೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾರೆ, ಹಂಗಾಗಿ ಅವ್ರದ್ದು ಸ್ಕಿನ್ ಎಷ್ಟು ಸಾಫ್ಟಾಗಿ ಎಷ್ಟು ಗ್ಲೋ ಆಗಿರುತ್ತೆ ನೋಡಿರಿ. ಯಾರೇ ಆಗಲಿ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅಷ್ಟೇ ನಮ್ಮ ಫೇಸ್ ಚೆನ್ನಾಗಿರುತ್ತೆ. ನಾವು ನಮ್ಮ ಸ್ಕಿನ್ನ ಎಷ್ಟು ನೆಗ್ಲಿಜೆನ್ಸಿ ಮಾಡ್ತೀವೋ ಅಷ್ಟು ನಮ್ಮ ಸ್ಕಿನ್ ಹಾಳಾಗುತ್ತೆ. ಡಯಟ್ ಫಾಲೋ ಮಾಡೋರು ಯಾವ ರೀತಿ ಫಾಲೋ ಮಾಡ್ತಾರೋ, ಫೇಸಿಗೆ ಯೂಸ್ ಮಾಡಿದ್ರೆ ಡ್ರೈ ಸ್ಕಿನ್ನು ನಾನು ಕಲರ್ ಇದ್ದೀನಿ, ಏನು ಮಾಡ್ಕೊಂಡ್ರೆ ಇಷ್ಟೇ ಬಿಡು, ಹೆಂಗೆ ಮಾಡ್ಕೊಂಡ್ರೆ ಇಷ್ಟೇ ಬಿಡು ಅಂತಾರಲ್ಲ, ನಿಜವಾಗ್ಲೂ ಸುಳ್ಳು. ನಾವು ನಮ್ಮ ಫೇಸ್ನ ಯಾವ ರೀತಿ ಕ್ಲೀನಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಹೋಗ್ತಾವೋ ನಮ್ಮ ಫೇಸು ಅಷ್ಟು ಬ್ರೈಟ್ನೆಸ್ ಆಗ್ತಾ ಹೋಗುತ್ತೆ, ಅಷ್ಟು ಗ್ಲೋ ಆಗುತ್ತಾ ಹೋಗುತ್ತೆ. ನೀವು ಅಟ್ಲೀಸ್ಟ್ 2 ಮಂತ್ಸ್ 3 ಮಂತ್ಸ್ ಟ್ರೈ ಮಾಡಿ ನೋಡಿ, ಏನು ಚೇಂಜಸ್ ಕಾಣಲಿಲ್ಲ ಅಂದರೆ ಅವಾಗ ನಮಗೆ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ನೀವು ಏನೂ ಮಾಡೋದು ಬೇಡ, ಬ್ಯೂಟಿ ಪಾರ್ಲರ್ಗೆ ಹೋಗೋದು ಬೇಡ, ಸ್ಪಾಗೆ ಹೋಗೋದು ಬೇಡ, ಮನೆಯಲ್ಲೇ ಈ ಥರ ಇರೋ ಇಂಗ್ರೀಡಿಯೆಂಟ್ಸ್ನಿಂದ ಈ ಥರ ನೀಟಾಗಿ ಫೇಸ್ನ ಮಸಾಜ್ ಮಾಡಿಕೊಂಡು ಇವು ನಮ್ಮ ಪಿಗ್ಮೆಂಟೇಷನ್ ಕಮ್ಮಿ ಮಾಡುತ್ತೆ, ಓಪನ್ ಪೋರ್ಸು, ಪಿಂಪಲ್ ಮಾರ್ಕ್ಸು, ಡಾರ್ಕ್ ಸರ್ಕಲ್ಲು, ಈ ಥರದ್ದೆಲ್ಲ ಇದು ಅಕ್ಕಿ ಹಿಟ್ಟು. ಇದರಲ್ಲಿ ಆ್ಯಂಟಿ ಟ್ಯಾಕ್ಸಿಕ್ ಅಂಶ ಇರೋದ್ರಿಂದ ಅಕ್ಕಿ ಹಿಟ್ಟು ನಮ್ಮ ಫೇಸ್ನ ನೀಟಾಗಿ ಗ್ಲೋ ಕೊಡುತ್ತೆ ಇದರಿಂದ. ಆಮೇಲೆ ನಮ್ಗೆ ಇದರಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ನಮ್ಮ ಫೇಸ್ನ ಗ್ಲೋ ಬ್ರೈಟ್ನೆಸ್ಸಿಂದ ಮಾಡ್ತವೆ. ಇವಾಗೆಲ್ಲ ನೋಡ್ಬೋದು ಏರ್ಸಿಗೆ ಶೈನಿಂಗ್ ಆಗೋದಕ್ಕೆ, ಏರ್ಸು ಸ್ಮೂತಾಗಿ ಶೈನಿಂಗ್ ಆಗೋಕ್ಕೆ ಅಕ್ಕಿ ಹಿಟ್ಟಿಂದು ಮೀನ್ಸ್ ರೈಸಿಂದು ರೈಸ್ ಕಂಟೆಂಟ್ ಇರೋವಂತಹ ಶಾಂಪುಗಳು, ಸಿರಮ್ಗಳು ಎಲ್ಲ ಬಂದಿದ್ದಾವೆ. ಏರ್ಸಿಗೆ ಅಷ್ಟೊಂದು ಶೈನಿಂಗ್ ಕೊಡಬೇಕಾದ್ರೆ ಸ್ಕಿನ್ನಿಗೆ ಯಾವ ರೀತಿ ಶೈನಿಂಗ್ ಕೊಡ್ಬೋದು, ರೈಸ್ ಕಂಟೆಂಟ್ ಇರೋವಂತಹ ಪ್ರಾಡಕ್ಟ್ಗಳು ತುಂಬ ಬಂದಿದ್ದಾವೆ. ನಮ್ಮ ಕೈಯಲ್ಲಿ ಮನೇಲಿರೋ ಬೇಕಾಗಿಲ್ಲ, ಕ್ವಿಕ್ ರಿಸಲ್ಟ್. ನನಗೆ ಅನಿಸ್ತಾ ನ್ಯಾಚುರಲಾಗೆ ಚೆನ್ನಾಗಿ ಏನೇ ಪ್ರಾಡಕ್ಟ್ಗಳು ಯೂಸ್ ಮಾಡ್ತೀವಿ ಅಂತಂದ್ರೂ ಕೆಲವೊಂದು ಪ್ಯಾಕಿಗೆ ಮಾತ್ರ ನ್ಯಾಚುರಲ್ ಪ್ರಾಡಕ್ಟೇ ಚೆನ್ನಾಗಿ ಬೆಸ್ಟಾಗಿ. ಕೆಲವೊಂದರೆಲ್ಲ ಈ ಥರದ್ದೆಲ್ಲ ಮಾಡ್ಕೊಳಕ್ಕಾಗಲ್ಲ, ಸ್ವಲ್ಪ ಸ್ಟ್ಯಾಂಡರ್ಟಿ ಮೇಂಟೈನ್ ಮಾಡೋರು. ಫೇಸ್ ಪ್ಯಾಕು, ಫೇಸ್ ಮಾಸ್ಕ್ ಎಲ್ಲ ರೈಸ್ನ ಬಂದಿದ್ದಾವೆ, ತುಂಬ ಪ್ರಾಡಕ್ಟ್ಗಳು ಓಡ್ತಾ ಇದೆ ಈಗ ಇದನ್ನ ಒಂದು 10 ಮಿನಿಟ್ಸ್ ಹೀಗೆ ಬಿಡಬೇಕು. ಅದು ನೀಟಾಗಿ ನಮ್ಮ ಫೇಸ್ಗೆ ಇದಾಗುತ್ತೆ. ಒಂದು 10 ಮಿನಿಟ್ಸ್ ಬಿಡ್ರಿ. ಅದು ಫೇಸು ಸ್ವಲ್ಪ ಬಿಗಿಬೇಕು, ಅಂಶ ಬಿಗಿದು ಸ್ವಲ್ಪ ಒಳಗಡೆ ಎಲ್ಲ ನಾವು ಮಸಾಜ್ ಕೊಟ್ಕೊಂಡಿದ್ದೀವಲ್ಲ, ಈ ಥರ ಎಲ್ಲ ಮಸಾಜ್ ಕೊಟ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಬಿಗಿಬೇಕು. ಬಿಗಿತಾ ಬಂದಮೇಲೆ ಆವಾಗ ನಮ್ಮ ಫೇಸ್ನ ವಾಶ್ ಮಾಡ್ಕೊಂಬರ್ಬೇಕು. ಈಗ ಇದು ಪೂರ್ತಿ ಡ್ರೈ ಆಗಿದೆ ನೋಡ್ಬೋದು ನೀವು. ಈಗ ನಾನು ಬಂದುಬಿಟ್ಟು ಫೇಸ್ನ ವಾಶ್ ಮಾಡೋದಕ್ಕಿಂತ ಮುಂಚೆ ಇದು ಮಿಕ್ಕಿದ ನಾನು ಇದರಲ್ಲೇ ಹಾಲಲ್ಲಿ ಏನಕ್ಕೆ ಕಲಿಸ್ಕೊಂಡಿರಲಿಲ್ಲ ಅಂತಂತಂದರೆ ನಾನು ಮುಖ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಡ್ತೆ. ಇದನ್ನ ಸ್ವಲ್ಪ ಹಾಲನ್ನ ಹಿಂಗೆ ಡಿಪ್ ಮಾಡ್ಕೊಂಬಿಟ್ಟು ತೀರಾ ಇದಿತ್ತಪ್ಪ ಅಂದರೆ ಫಸ್ಟಿಗೆ ಹಿಂಗೆಲ್ಲ ಟಚಪ್ ಕೊಡಬೇಕು. ಈ ಹಾಲಿನಲ್ಲಿ ಕಾಟನ್ ಪ್ಯಾಡಿಂದ ಈ ಥರ ಎಲ್ಲ ಕೊಡ್ಕೋಬೇಕು. ಅವಾಗ ಸ್ವಲ್ಪ ಅದು ಒಣಗಿರೋದು ಬಿಗ್ದಿರೋದು ಸ್ವಲ್ಪ ಲೂಸ್ ಆಗುತ್ತೆ. ಈ ಥರ ಎಲ್ಲ ಕೊಟ್ಕೊಂಡ್ಬಿಟ್ರೆ ಅದು ಸ್ವಲ್ಪ ಲೂಸ್ ಆಗುತ್ತೆ. ಆ ಲೂಸ್ ಆದಮೇಲೆ ಕಾಟನ್ ಪ್ಯಾಡಿಂದ ಈ ಹಾಲನ್ನ ಈ ಥರ ಡಿಪ್ ಮಾಡಿಬಿಟ್ಟು ಈ ಥರ ತಕ್ಕೋಬೇಕು. ಈ ಥರ ತೆಗೆದ್ರೆ ನಮ್ಮದು ಮಾರ್ಕ್ಸ್ಗಳು ಅವೆಲ್ಲ ನೀಟಾಗಿ ಬರುತ್ತೆ. ಒಂದೇ ಪಡಿಗೆ ವಾಶ್ ಮಾಡಿಬಿಟ್ರೆ ಅಷ್ಟೊಂದು ಎಫೆಕ್ಟ್ ಕೊಡೋಲ್ಲ. ನೀವು ಫೇಶಿಯಲ್ಲಿ ಮಾಸ್ಕಲ್ಲಿ ನೀವು ನೋಡಿರ್ಬೋದು, ಸ್ಪಾಲಿ ಒಂದೇ ಪಡಿಗೆ ಎಲ್ಲ ತೆಗೆಯಲ್ಲ. ಈ ಥರ ಕಾಟನ್ ಪ್ಯಾಡಲ್ಲಿ ಈ ಥರ ಇದು ಮಾಡ್ಕೊಂಬಿಟ್ಟು ಒತ್ತೆ ಡ್ರೈ ಆಗಿರೋದನ್ನ ಇದು ಮಾಡಿಬಿಟ್ಟು ಹಂಗಾದ್ರೆ ಅವ್ರು ಎದ್ದಳಿಸಿ ಒಂದೇ ಪಡಿಕೆ ಬೇಗ ತೊಳೆದು ಬಿಡ್ಬೋದು. ಬಟ್ ಅವ್ರು ಹಂಗೆ ಮಾಡಲ್ಲ. ಕಾಟನ್ ಪ್ಯಾಡನ್ನ ಎತ್ಕೊಂಡು ಈ ಥರ ಬಿಗಿಯಾಗಿ ತೆಗೆಯೋದ್ರಿಂದ ನಮ್ಮದು ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಆಮೇಲೆ ಕಲೆಗಳೆಲ್ಲ ಹೊರಟೋಗ್ತದೆ. ಓಪನ್ ಪೋರ್ಸ್ ಎಲ್ಲ ಹೋಗ್ತವೆ ನೀಟಾಗಿ. ನಾವು ಸ್ಕಿನ್ನನ್ನು ಏನಾರು ಬೇಡವಾಗಿರೋ ಏರ್ಸ್ನ ಯಾವ ಥರ ರಿಮೂವ್ ಮಾಡ್ತೀವೋ ಆ ಥರ ನಮ್ಮದು ಬೇಡವಾಗಿರೋ ಸ್ಕಿನ್ನು, ಮೇಲಿನ ಸ್ಕಿನ್ನು
ಈ ಥರ ನೀಟಾಗಿ ಸ್ವಲ್ಪ ಹೋಗೋದ್ರಿಂದ ನೀಟಾಗಿ ಈ ಥರ ತೆಗಿಯೋದ್ರಿಂದ ಬೇಡವಾಗಿರೋ ಸ್ಕಿನ್ನು ಹೋಗುತ್ತೆ ಅವಾಗ ಫೇಸು ನೀಟಾಗಿ ಗ್ಲೋ ಅಂತ ಅನಿಸುತ್ತೆ. ಒಂದೇ ಪಡಿಗೆ ಯಾಕೆ ಅಷ್ಟೊಂದು ಗ್ಲೋ ಕೊಡುತ್ತೆ, ಚೇಂಜಸ್ ಕೊಡುತ್ತೆ ಅಂತಂದರೆ ಸ್ವಲ್ಪ ಅಪ್ಲೈ ಮಾಡಿ ಬಿಟ್ಟು ಸ್ವಲ್ಪ ಟೈಮ್ ಕೊಡೋದ್ರಿಂದ, ಮಸಾಜ್ ಕೊಡೋದ್ರಿಂದ ಅದೆಲ್ಲ ಮೇಲ್ಗಡೆ ಬಂದಿರುತ್ತೆ ಅಲ್ಲ, ಆವಾಗ ನಾವು ಈ ಥರ ಕಾಟನ್ ಪ್ಯಾಡಲ್ಲಿ ಇದು ಮಾಡಿದ್ರೆ ರಿಮೂವ್ ಮಾಡಿದರೆ ಫೇಸ್ನಲ್ಲಿರೋ ಬ್ಯಾಡವಾಗಿರೋ ಏರ್ಸು ಸ್ಕಿನ್ನು ಅವೆಲ್ಲ ನೀಟಾಗಿ ಹೊರಗಡೆ ಬರುತ್ತೆಲ್ಲ, ಆವಾಗ ನಮ್ಮ ಸ್ಕಿನ್ನು ಗ್ಲೋ ಆ್ಯಂಡ್ ಬ್ರೈಟ್ನೆಸ್ಸಾಗಿ ಕಾಣುತ್ತೆ. ಈಗೆಲ್ಲ ನೀಟಾಗಿ ಹೋಗುತ್ತೆ. ಈಗ ಹೋಗಿ ನಾನು ನನ್ನ ಫೇಸ್ನ ವಾಶ್ ಮಾಡ್ಕೊಂಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಬಂದಾದಮೇಲೆ ನಾನು ಇಲ್ಲಿ ಅಲೋವೆರಾನ ಒಳಗಿಂದ ಇದನ್ನು ತಿರುಳನ್ನು ತೆಗೆದುಬಿಟ್ಟು ಅದನ್ನ ಮಿಕ್ಸರಲ್ಲಿ ಹಾಕಿ ಮಿಕ್ಸಿ ಮಾಡಿಕೊಂಡು ಅದನ್ನ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ಅದು ಐಸ್ ಕ್ಯೂಬ್ ಆದಮೇಲೆ ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡು ಇದನ್ನ ಈ ಥರ ಯೂಸ್ ಮಾಡ್ತೀನಿ. ಈ ಥರ ಕ್ಯೂಬ್ಸ್ ಆಗಿ ಯೂಸ್ ಮಾಡೋದ್ರಿಂದ ನೀಟಾಗಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಈ ಥರ ಐಸ್ ಕ್ಯೂಬಿಂದ ಸ್ಕ್ರಬ್ ಮಾಡ್ಕೊಳೋದ್ರಿಂದ ಇದರಲ್ಲಿ ಅಲೋವೆರಾದ್ದು ಜೆಲ್ ಇರೋದ್ರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ನಮ್ಗೆ ಸ್ಕಿನ್ನ ಟೈಟಾಗಿ ಕೂರಿಸುತ್ತೆ, ಸುಕ್ಕೆಲ್ಲ ಕಡಿಮೆ ಮಾಡುತ್ತೆ. ನೋಡ್ಬೋದು ನಾನು ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ವಾಶ್ ಮಾಡ್ಕೊಂಬಂದು ಈ ಐಸ್ ಕ್ಯೂಬಿಂದ ನೀಟಾಗಿ ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಅಲೋವೆರಾ ಕಂಟೆಂಟ್ ಇರೋದ್ರಿಂದ ಬ್ಯಾಡ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಹೋಗಿದೆ. ನಮ್ಮದು ಮೇಲಿನ ಸ್ಕಿನ್ನು ಹೊರಗಡೆ ಬಂದಿರುತ್ತೆ ಎಲ್ಲ. ಈ ವಿಂಟರ್ ಸೀಸನ್ನಾಗಲಿ ಸಮ್ಮರ್ ಸೀಸನ್ನಾಗಲಿ ಆ ಥರ ಇದು ರಿಮೂವ್ ಮಾಡಿದ ಮೇಲೆ ಐಸ್ ಪ್ಯಾಕಿಂದ ನೀಟಾಗಿ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಟೈಟಾಗಿ ಕೂರುತ್ತೆ. ಅದು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಈ ಥರ ಮತ್ತೊಂದು ಸತಿ. ಸರ್ಕಲ್ ಶೇಪ್ ರೀತಿಯಲ್ಲಿ ಯಾವಾಗಲೂ ಮಸಾಜ್ ಕೊಡ್ಕೋಬೇಕು. ಎಷ್ಟು ನೀಟಾಗಿ ನಾವು ಮಸಾಜ್ ಕೊಟ್ಕೊತೀವೋ ನಮ್ಮ ಫೇಸ್ ಅಷ್ಟು ನೀಟಾಗಿ ಗ್ಲೋ ಆಗಿ ಮತ್ತು ಬ್ರೈಟ್ನೆಸ್ ಆಗಿ ಕಾಣಿಸುತ್ತೆ. ಒಂದು ಐಸ್ ಕ್ಯೂಬ್ ಆದರೆ ಸಾಕು. ನೀಟಾಗಿ ಅಲೋವೆರಾ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು, ಏರ್ಸಿಗಾಗಿರ್ಬೋದು ಸ್ಕಿನ್ನಿಗಾಗಿರ್ಬೋದು ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ನೀಟಾಗಿ ಮಸಾಜ್ ಕೊಡ್ಕೊಳ್ಳಿ. ಎಷ್ಟು ಮಸಾಜ್ ಕೊಡ್ತೀವೋ ಅಷ್ಟು ಸ್ಕಿನ್ ನಮ್ಗೆ ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಇರುತ್ತೆ. ನಾನು ಹೇಳಿರೋಂತಹ ಟಿಪ್ಸ್ಗಳನ್ನ ಅಟ್ಲೀಸ್ಟ್ 2 ಮಂತ್ಸು 3 ಮಂತ್ಸು ಕಂಪಲ್ಸರಿಯಾಗಿ ಯೂಸ್ ಮಾಡ್ತಾ ಹೋಗ್ರಿ. ಆಮೇಲೆ ಇದೆಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡ ಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಬಿಟ್ಟು ಸನ್ಸ್ಕ್ರೀನು ಯಾವುದೇ ಸೀಸನ್ ಇರಲಿ ಸನ್ಸ್ಕ್ರೀನ್ ಅಂತೂ ಮಸ್ಟ್ ಆ್ಯಂಡ್ ಸ್ಟುಡ್ಡಾಗಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನು ಕಂಪಲ್ಸರಿ ಯೂಸ್ ಮಾಡಲೇಬೇಕು ಸ್ಕಿನ್ನಿಗೆ. ಹಂಗಿದ್ರೆ ಮಾತ್ರ ನಮ್ಮ ಸ್ಕಿನ್ನು ಪ್ರೊಟೆಕ್ಟಿವ್ ಆಗಿರುತ್ತೆ. ಇದನ್ನ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು ಸ್ಕಿನ್ನಿಗೆ. 5 ಮಿನಿಟ್ಸ್ ಬಿಟ್ಟರು ವಾಶ್ ಮಾಡಿದ್ರೆ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ನಂದು ಓಪನ್ ಫೋರ್ಸ್ ತುಂಬಾ ಇತ್ತು. ಎಷ್ಟು ಹೋಗಿದೆ ಅಂತಂತೇಳಿದ್ರೆ ಅಷ್ಟು ಹೋಗಿ ನನ್ನ ಸ್ಕಿನ್ ಅಷ್ಟು ಚೆನ್ನಾಗಿದೆ. ನೋಡ್ಬೋದು ನಮ್ಮ ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಎಷ್ಟು ಓಪನ್ ಫೋರ್ಸ್ ಇತ್ತು ಇವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಬರ್ತಾ ಇದು ಪೂರ್ತಿ ಹೋಗುತ್ತೆ. ನಿಮಗೆ ಗೊತ್ತಾಗುತ್ತೆ ಫೇಸಲ್ಲಿ ಎಷ್ಟು ಕ್ಲಿಯರಾಗಿ ಫೇಸ್ ಕಾಣಿಸುತ್ತೆ ಅಂತಂತಂದರೆ ನಮ್ಮ ಫೇಸಲ್ಲಿ ಏನೇ ಆಗಿರ್ಬೋದು ಎಲ್ಲ ಹೋಗಿ ತುಂಬ ಗ್ಲೋ ಆಗಿ ತುಂಬ ಬ್ರೈಟ್ನೆಸ್ ಆಗಿ ಕೊಡುತ್ತೆ ಸ್ಕಿನ್ನ ಅಂತಂದು ಹೇಳ್ಬೋದು. ಮೇಕಪ್ನ ನೀಟಾಗಿ ಕೊಡುತ್ತೆ. ನಾವೊಂದು ಕ್ರೀಮ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಅಥವಾ ಫೌಂಡೇಶನ್ ಕ್ರೀಮ್ ಆಗಿರ್ಬೋದು, ಇದು ಪೌಡ್ರು, ಈ ಥರದ್ದು ಏನೇ ಆಗಲಿ ತುಂಬ ನೀಟಾಗಿ ಅಂದರೆ ಎಷ್ಟು ಚೆನ್ನಾಗಿ ಕೂಡುತ್ತೋ
ಅಷ್ಟು ಚೆನ್ನಾಗಿರುತ್ತೆ. ಹಂಗಾಗಿ ಯಾವುದೇ ಬ್ಯೂಟಿಷಿಯನ್ನರಾಗಲಿ ಬ್ರೈಡಲ್ ಮೇಕಪ್ ತೊಗೊಂಡ್ರೆ ಅಥವಾ ಮತ್ತೊಂದು ಯಾವುದಾದ್ರೂ ತೊಗೊಂಡ್ರೆ ಫಸ್ಟು ಫೇಶಿಯಲ್ನ ಕಂಪಲ್ಸರಿ 3 ಫೇಶಿಯಲ್ಲು 2 ಫೇಶಿಯಲ್ಸ್ ಅಂತ ಯಾವ ರೀತಿ ಮಾಡ್ತಾರೆ. ಆಮೇಲೆ ಅವ್ರದ್ದೇ ಆದ ಸ್ಕಿನ್ ಕೇರ್ಗಳನ್ನ ನಾವು ಅವ್ರ ಹತ್ರ ಬ್ರೈಡಲ್ ಮೇಕಪ್ ಮಾಡಿಸ್ಕೊಳಕ್ಕೆ ಆರ್ಡ್ರ್ ಕೊಟ್ಟಾದಮೇಲೆ ಈ ಥರ ಸ್ಕಿನ್ ಫಾಲೋ ಮಾಡಬೇಕು ಅಂತಂದು ಹೇಳ್ತಾರೆ. ಹೊರಗಡೆ ಜಾಸ್ತಿ ಹೋಗಬೇಡ್ರಿ, ಸನ್ಸ್ಕ್ರೀನ್ ಯೂಸ್ ಮಾಡಿರಿ. ಆಮೇಲೆ ಒಂದು ವೀಕ್ಲಿ ಒಂದು ಸತಿ 4-5 ಡೇಸ್ಗೆ ಒಂದು ಸತಿ ಅವರು ಫೇಶಿಯಲ್ಸ್ನ ಕಂಪಲ್ಸರಿಯಾಗಿ ತೊಗೊಂಡ್ಬಿಟ್ಟು ಇದು ಮಾಡ್ತಾರೆ. ಅವಾಗ ಮಾತ್ರ ಅವ್ರು ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದು ಅಷ್ಟು ನೀಟಾಗಿ ಕೂರುತ್ತೆ, ಅಲ್ಲಲ್ಲಿ ಪ್ಯಾಚ್ ಈ ಥರ ಅನಿಸಲ್ಲ. ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಸ್ವಲ್ಪನಾರು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟು. ನನಗೂ ಇನ್ನೂ ಬೇರೆ ಥರದ್ದೆಲ್ಲ ವಿಡಿಯೋ ಮಾಡೋದಕ್ಕೆ ಎಂಕರೇಜ್ ಕೊಟ್ಟಂಗೆ ಆಗುತ್ತೆ. ನಿಮ್ಗೆ ಯಾವ್ದಾರ ಬೇರೆ ಥರ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ಆ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಂದು ಆಲ್ಮೋಸ್ಟ್ ವಿಡಿಯೋಸ್ ಎಲ್ಲ ಹೌಸ್ ವೈಫ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳೇ ಜಾಸ್ತಿ ಆಗಿರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಇಷ್ಟ ಆದರೂ ಒಂದು ಲೈಕ್ ಕೊಡೋದ್ರಿಂದ ನನಗೂ ವಿಡಿಯೋ ಮಾಡೋದಕ್ಕೆ ಎಂಕರೇಜ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.